ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 916ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ವಿವೋ ಕಂಪ್ನಿಯವರು ವಿವೋ V40 ಸೀರೀಸ್ನ ಆಗಸ್ಟ್ 7ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ಸ್ ಬಂದ್ಬಿಟ್ಟು ಆಫ್ಲೈನ್ ಟಾರ್ಗೆಟೆಡ್ ಮೊಬೈಲ್ಸ್. ಆನ್ಲೈನ್ ಅಲ್ಲಿ ಈ ಒಂದು ಮೊಬೈಲ್ಸ್ ನ ತುಂಬಾ ಜನ ಪರ್ಚೇಸ್ ಮಾಡೋದಿಲ್ಲ. ಆಫ್ಲೈನ್ ಅಲ್ಲಿ ಈ ಒಂದು ಮೊಬೈಲ್ಸ್ ನ ತುಂಬಾ ಚೆನ್ನಾಗಿ ಪರ್ಚೇಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಆ ಸ್ಪೆಸಿಫಿಕೇಶನ್ಸ್ಗೂ ಪ್ರೈಸಿಗೂ ಸಂಬಂಧನೇ ಇರೋದಿಲ್ಲ, ಅಷ್ಟು ಜಾಸ್ತಿ ಪ್ರೈಸಿಗೆ ಲಾಂಚ್ ಮಾಡ್ತಿರ್ತಾರೆ. ಆದ್ರೆ ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿರುತ್ತೆ. ಈ ಸಲನೂ ಕೂಡ ನಿಮಗೆ ಜೈಸ್ ಲೆನ್ಸ್ ಇಂದ ಬರುತ್ತೆ. ಕ್ಯಾಮ್ರಾಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. 5500 mAh ಬ್ಯಾಟರಿ ಇಂದ ಬರುತ್ತೆ. ಕರ್ಗು ಡಿಸ್ಪ್ಲೇ ಇರುತ್ತೆ, ಹಾಗೆ ಬಂದ್ಬಿಟ್ಟು ಗ್ಲಾಸ್ ಫಿನಿಶ್ ಇಂದ ಸಿಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ಪರವಾಗಿಲ್ಲ. ನಮಗೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ಅವರಿಗೆ ಈ ಮೊಬೈಲ್ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನನಗನ್ನಿಸ್ತಂಗೆ ಮಾರ್ಚ್ ತಿಂಗಳಲ್ಲಿ ಅನ್ಕೊಂತೀನಿ ವಿವೋ V30 ಸೀರೀಸ್ ನ ಲಾಂಚ್ ಮಾಡಿದ್ರು. ಆವಾಗಲೇ ವಿವೋ V40 ಸೀರೀಸ್ ನ ಲಾಂಚ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ ಆಗಸ್ಟ್ 7ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಕಂಪ್ನಿಯವರು ಗೂಗಲ್ ಪಿಕ್ಸೆಲ್ 9 ಸೀರೀಸ್ ನ ಆಗಸ್ಟ್ 14ನೇ ತಾರೀಕು ಲಾಂಚ್ ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಇವಾಗ ಗೂಗಲ್ ಕಂಪ್ನಿಯವರೇ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಈ ಒಂದು ಮೊಬೈಲ್ಸ್ ಅಲ್ಲಿ ಏನೇನೆಲ್ಲ AI ಫೀಚರ್ಸ್ ಇರುತ್ತೆ ಅಂತೇಳಿ. ಈ ಒಂದು ವಿಡಿಯೋ ನೋಡಿದಾದ್ಮೇಲೆ ಲಿಟ್ರಲಿ ಶಾಕ್ ಆದೆ. ಇದ್ರ ಮುಂದೆ ಸ್ಯಾಮ್ಸಂಗ್ AI ಫೀಚರ್ಸ್ ಕೂಡ ವರ್ಕ್ ಆಗೋದಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಿಮ್ಮ ಮನೆಯಲ್ಲಿ ಒಂದು 5 ತರ ತರಕಾರಿ ಇದೆ ಅಂತ ಇಟ್ಕೊಳ್ಳಿ. ಇದರಲ್ಲಿ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇಲ್ಲ. ಅವಾಗ ನೀವು ಜಸ್ಟ್ ಕ್ಯಾಮ್ರಾ ಓಪನ್ ಮಾಡ್ಬಿಟ್ಟು ಒಂದು ಫೋಟೋ ಕ್ಲಿಕ್ ಮಾಡಿದೀರಾ ಅಂದ್ರೆ ಈ ಒಂದು ವೆಜಿಟೇಬಲ್ಸ್ ನ ಯೂಸ್ ಮಾಡ್ಕೊಂಡು ನೀವೇನ್ ಅಡಿಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ಇದು ನನಗೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಇನ್ನ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ದೇನೆ ಗೊತ್ತಾ, ಇವಾಗ 3 ಜನ ಫ್ರೆಂಡ್ಸ್ ಒಂದು ಟ್ರಿಪ್ಪಿಗೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ. ಇಬ್ರು ಅಲ್ಲಿ ನಿಂತ್ಕೊಂಡಿದ್ದಾರೆ, ನೀವು ಫೋಟೋ ತೆಗಿತಾ ಇದ್ದೀರಾ. ನೀವು ಫೋಟೋ ತೆಗೆದಿದ್ದಾದ್ಮೇಲೆ ನೀವು ಮೂವರು ಕೂಡ ಒಂದೇ ಫ್ರೇಮ್ ಅಲ್ಲಿ ಬರಬೇಕು ಅಂದ್ರೆ ಅದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಸೆಲ್ಫಿ ತಗೋಬಹುದು, ನಾರ್ಮಲ್ ಪಿಕ್ ಅಲ್ಲಿ ಬರಬೇಕು ಅಂದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಅದೇ ಪೊಸಿಷನ್ ಇಂದ ಎಲ್ಲಿ ಖಾಲಿ ಸ್ಪೇಸ್ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ನಿಂತ್ಕೊಂಡಿದ್ದೀರಾ ಅಂದ್ರೆ ನಿಮ್ ಫೋಟೋನ ಅಲ್ಲಿ ಕೊಲಾಜ್ ಮಾಡುತ್ತೆ ಅಂತಾನೆ ಹೇಳ್ಬೋದು, ಆಡ್ ಮಾಡುತ್ತೆ. ಈ ತರ ಫೀಚರ್ಸ್ ತುಂಬಾ ಇದೆ ಅಂತ ಹೇಳ್ಬಿಟ್ಟು ಗೂಗಲ್ ಕಂಪ್ನಿಯವರು ಹೇಳ್ತಿದ್ದಾರೆ. ಈ ಒಂದು ಫೀಚರ್ಸ್ ಪರ್ಸನಲಿ ನನಗೆ ತುಂಬಾನೇ ಇಷ್ಟ ಆಯ್ತು. ಅವರು ಈ ಒಂದು ವಿಡಿಯೋದಲ್ಲಿ ರಿವೀಲ್ ಮಾಡಿರೋದು ಎರಡೇ AI ಫೀಚರ್ಸ್. ಎರಡು ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಗೂಗಲ್ ಅಂದ್ರೇನೆ AI ಫೀಚರ್ಸ್ ಅಂತಾನೆ ಹೇಳ್ಬೋದು. ಹೊಸ AI ಫೀಚರ್ಸ್ ನ ಗೂಗಲ್ ಕಂಪ್ನಿಯವರು ತರ್ತಿರ್ತಾರೆ. ಸೊ ನೋಡೋಣಂತೆ ಆಗಸ್ಟ್ 14ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಿನ್ನೆ ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ, ಬೆಂಗಳೂರಲ್ಲಿ ನಾಯಿ ಮಾಂಸ ಸಿಕ್ಕಿದೆ ಅಂತೇಳಿ. ಇವಾಗ ಅಫಿಷಿಯಲ್ ಇನ್ಫಾರ್ಮೇಶನ್ ಹೊರಗೆ ಬಂದಿದೆ. ಈ ಒಂದು ನ್ಯೂಸ್ ತುಂಬಾ ವೈರಲ್ ಆಗಿತ್ತು ಅಂತಾನೆ ಹೇಳ್ಬೋದು. ಇವಾಗ ಫುಡ್ ಸೇಫ್ಟಿ ಆಫೀಸರ್ಸ್ ರಿಯಾಕ್ಟ್ ಆಗಿದ್ದಾರೆ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ, ನಿನ್ನೆ ಯಾವಾಗ ಈ ಒಂದು ನ್ಯೂಸ್ ತುಂಬಾ ವೈರಲ್ ಆಯ್ತು ಅವಾಗ ಅವರು ಕೂಡ ಹೋಗ್ಬಿಟ್ಟು ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿದ್ದಾರೆ. ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದಾದ್ಮೇಲೆ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದ್ದಾರೆ. ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದಾದ್ಮೇಲೆ ಗೊತ್ತಾಗಿರೋದೇನು ಅಂದ್ರೆ, ಇದು ಬಂದ್ಬಿಟ್ಟು ಡಾಗ್ ಮೀಟ್ ಅಲ್ಲ, ಗೋಟ್ ಮೀಟ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದು ಬಂದ್ಬಿಟ್ಟು ಮೇಕೆ ಮಾಂಸ. ಹೆಂಗೆ ಅಂದ್ರೆ ರಾಜಸ್ಥಾನ್ ಹಾಗೆ ಬಂದ್ಬಿಟ್ಟು ಮಹಾರಾಷ್ಟ್ರ ಸೈಡ್ ಅಲ್ಲಿ ನೋಡ್ಕೊಂಡ್ರೆ ಸಿರೋಹಿ ಅಂತ ಹೇಳ್ಬಿಟ್ಟು ಒಂದು ಬ್ರೀಡ್ ಇದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನೋಡೋದಕ್ಕೆ ಸೇಮ್ ಟು ಸೇಮ್ ನಿಮಗೆ ನಾಯಿ ತರನೇ ಇರುತ್ತೆ. ಬಾಲ ಆಗಿರ್ಬೋದು, ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು, ಎಲ್ಲಾನು ಕೂಡ ನಾಯಿ ತರನೇ ಇರುತ್ತೆ. ಅದಕ್ಕೋಸ್ಕರ ತುಂಬಾ ಜನ ಇದು ಡಾಗ್ ಮೀಟ್ ಅಂತ ಹೇಳ್ಬಿಟ್ಟು ಅನ್ಕೊಂತಿದ್ದಾರೆ. ಇದು ಬಂದ್ಬಿಟ್ಟು ಡಾಗ್ ಮೀಟ್ ಅಲ್ಲ, ಕಂಪ್ಲೀಟ್ ಆಗಿ ಮಟನ್ ಅಂತ ಹೇಳ್ಬಿಟ್ಟು ಇವ್ರಾದ್ರೆ ಹೇಳ್ತಿದ್ದಾರೆ. ಒಟ್ಟು ಇವ್ರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ ಇದು ಬಂದ್ಬಿಟ್ಟು ಫಾಲ್ಸ್ ಇನ್ಫಾರ್ಮೇಶನ್. ಸೊ ತುಂಬಾ ಜನ ಕನ್ಫ್ಯೂಸ್ ಆಗಿದ್ದಾರೆ. ಇದು ಬಂದ್ಬಿಟ್ಟು ನಾಯಿ ಮಾಂಸ ಅಲ್ಲ, ಮೇಕೆ ಮಾಂಸ ಅಂತ ಹೇಳ್ಬಿಟ್ಟು ಇವ್ರಾದ್ರೆ ಹೇಳ್ತಿದ್ದಾರೆ. ಆದ್ರೂ ಕೂಡ ಒಂದ್ ಸ್ವಲ್ಪ ಹುಷಾರಾಗಿರಿ. ಇವಾಗ ಅವ್ರು ಹೇಳಿದ್ದಾರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಆದ್ರೂ ಕೂಡ ಹೊರಗಡೆ ನೀವೇನಾದ್ರೂ ಫುಡ್ ತಿನ್ಬೇಕಾದ್ರೆ ಒಂದ್ ಸ್ವಲ್ಪ ಹುಷಾರಾಗಿ ಹೊರಗಿನ ಐಟಮ್ಸ್ ಆದ್ರೆ ತಿನ್ನಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಮಹೀಂದ್ರ ತಾರ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೇ. ಈ ಒಂದು ಕಾರಿಗೆ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ನಾನು ಕೂಡ ಒಬ್ಬ. ಅದರಲ್ಲೂ ಕೂಡ ಬ್ಲಾಕ್ ಕಲರ್ ಕಾರ್ ನೋಡಿದ್ರೆ ಫಿದಾ ಆಗ್ಬಿಡ್ಬೇಕು, ಅಷ್ಟೇ ಚೆನ್ನಾಗಿರುತ್ತೆ. ಇವಾಗಿನವರೆಗೂ ಇರೋದು ಬಂದ್ಬಿಟ್ಟು ನಮಗೆ 3 ಡೋರ್ ಇಂದ ಬರುತ್ತೆ. ನೆಕ್ಸ್ಟ್ ನಮಗೆ 5 ಡೋರ್ ಕಾರ್ನ ಲಾಂಚ್ ಮಾಡ್ತಿದ್ದಾರೆ. ಈ ಒಂದು ಕಾರ್ನ ಆಗಸ್ಟ್ 15ನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ. ಇವಾಗ ಡಿಸೈನ್ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಫೋಟೋ ಶೂಟ್ ಮಾಡ್ಬೇಕಾದ್ರೆ ಈ ಒಂದು ಫೋಟೋಸ್ ಲೀಕ್ ಆಗಿದೆ. ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 3 ಡೋರಿಗೆ ಕಂಪೇರ್ ಮಾಡಿದ್ರೆ 5 ಡೋರ್ ಒಂದು ಸ್ವಲ್ಪ ದೊಡ್ಡದಾಗಿದೆ. ಕಾರ್ ಸೈಜು ಕೂಡ ತುಂಬಾ ಮಟ್ಟಿಗೆ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಅಫಿಷಿಯಲ್ ಆಗಿ ಇವರು ಲಾಂಚ್ ಮಾಡೋವರೆಗೂ ನಮಗೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕಾದ್ರೆ ಸಿಗೋದಿಲ್ಲ. ಒಂದು ಸ್ವಲ್ಪ ಫೋಟೋಸ್ ಆದ್ರೆ ಲೀಕ್ ಆಗಿದೆ. ಸ್ಪೆಸಿಫಿಕೇಶನ್ಸ್ ಕೂಡ ಏನು ರಿವೀಲ್ ಆಗಿಲ್ಲ. ನನಗೆ ಏನಾದರೂ ಸ್ಪೆಸಿಫಿಕೇಶನ್ಸ್ ಗೊತ್ತಾಯ್ತು ಅಂದ್ರೆ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಕಾರ್ ನಿಮಗೆ ಇಷ್ಟ ಆಯ್ತಾ ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಕಂಪ್ನಿಯವರು ನೆಕ್ಸ್ಟ್ ನಮಗೆ ಐಫೋನ್ 16 ಸೀರೀಸ್ ನ ಲಾಂಚ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಗೊತ್ತಿರೋದೆ. ಈ ಮೊಬೈಲ್ಸ್ ಗಂತೂ ವಿಪರೀತ ಹೈಪ್ ಇದೆ ಅಂತಾನೆ ಹೇಳ್ಬೋದು. ಇವಾಗ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಹೊರಗೆ ಬಂದಿದೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಐಫೋನ್ 16 Pro 16 Pro Max ಎರಡು ಮೊಬೈಲ್ಸ್ ಕೂಡ ತಮಿಳುನಾಡು ಅಲ್ಲಿ ಅಸೆಂಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಕಂಪ್ಲೀಟ್ ಆಗಿ ನಮ್ಮ ಇಂಡಿಯಾದಲ್ಲೇ ಅಸೆಂಬಲ್ ಆಗ್ತಿದೆ. ನಮ್ಮ ಇಂಡಿಯಾದಲ್ಲಿ ಯಾವುದೇ ರೀತಿ ಮ್ಯಾನುಫ್ಯಾಕ್ಚರ್ ಆಗೋದಿಲ್ಲ, ಜಸ್ಟ್ ಅಸೆಂಬಲ್ ಆಗುತ್ತೆ. ಫಾಕ್ಸ್ಕಾನ್ ಪ್ಲಾಂಟ್ ಇದೆ, ಶ್ರೀ ಪೆರಂಬುದೂರ್ ಅಂತ ಹೇಳ್ಬಿಟ್ಟು ಒಂದು ಸಿಟಿ ಇದೆ, ಅಲ್ಲಿ ಈ ಒಂದು ಪ್ಲಾಂಟ್ ಇದೆ. ತುಂಬಾ ದೊಡ್ಡ ಪ್ಲಾಂಟ್ ಅಂತಾನೆ ಹೇಳ್ಬೋದು.
ಅಲ್ಲಿ ಈ ಒಂದು ಮೊಬೈಲ್ಸ್ ಕಂಪ್ಲೀಟ್ ಆಗಿ ಅಸೆಂಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಆಪಲ್ ಕಂಪ್ನಿಯವರು ಹಿಂದಿನ ವರ್ಷನೇ ಹೇಳಿದ್ರು ಐಫೋನ್ 16 ಸೀರೀಸ್ ಎಲ್ಲಾನು ಕೂಡ ಇಲ್ಲೇ ಅಸೆಂಬಲ್ ಮಾಡ್ತೀವಿ ಅಂತೇಳಿ. ಇವಾಗ ಪ್ರೋ ಮಾಡೆಲ್ಸ್ ನ ಮಾತ್ರ ನಮ್ಮ ಇಂಡಿಯಾದಲ್ಲಿ ಅಸೆಂಬಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದು ಕೂಡ ಒಂದು ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಕಂಪ್ನಿಯವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲಾ ಪ್ರಾಡಕ್ಟ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ, ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಮೊದಲನೇದಾಗಿ ಟ್ಯಾಬ್ ಬಗ್ಗೆ ಮಾತಾಡೋಣಂತೆ. 2 ಟ್ಯಾಬ್ ನ ಲಾಂಚ್ ಮಾಡಿದ್ದಾರೆ. ರೆಡ್ಮಿ ಪ್ಯಾಡ್ ಪ್ರೋ, ಹಾಗೆ ಬಂದ್ಬಿಟ್ಟು ರೆಡ್ಮಿ ಪ್ಯಾಡ್ ಪ್ರೋ 5G ಅಂತೇಳಿ ಒಂದು 4G ಪ್ಯಾಡ್, ಇನ್ನ ಒಂದು 5G ಪ್ಯಾಡ್. ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. AMOLED ಡಿಸ್ಪ್ಲೇ ಇರುತ್ತೆ, 120Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ, 10,000 mAh ಬ್ಯಾಟರಿ ಇರುತ್ತೆ, ಹೈಪರ್ OS ಇಂದ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಈ ಒಂದು ಟ್ಯಾಬ್ ನಿಮಗೆ ಡಾಲ್ಬಿ ವಿಷನ್, ಡಾಲ್ಬಿ ಅಟ್ಮಾಸ್ ಕೂಡ ಸಪೋರ್ಟ್ ಮಾಡುತ್ತೆ. ಸ್ಪೆಸಿಫಿಕೇಶನ್ ವೈಸ್ ನೋಡ್ಕೊಂಡ್ರೆ ತುಂಬಾ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಅಂತಾನೆ ಹೇಳ್ಬೋದು. ನಿನ್ನ ಪ್ರೈಸ್ ನೋಡೋದಾದ್ರೆ 4G ಟ್ಯಾಬ್ ಬೇಕು ಅಂದ್ರೆ ನಿಮಗೆ 20,000ಕ್ಕೆ ಸಿಗುತ್ತೆ, 5G ಬೇಕು ಅಂದ್ರೆ 23,000 ಇಟ್ಟಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 2,000 ರೂಪಾಯಿ ಕಮ್ಮಿ ಆಗುತ್ತೆ. ಅದರ ಜೊತೆಗೆ ಬೇರೆ ಆಕ್ಸೆಸರೀಸ್ ಕೂಡ ಲಾಂಚ್ ಮಾಡಿದ್ದಾರೆ. ಪೆನ್ಸಿಲ್ ಬೇಕು ಅಂದ್ರೆ 4,000 ಆಗುತ್ತೆ, ಕೀಬೋರ್ಡ್ ಬೇಕು ಅಂದ್ರೆ 4,000 ಆಗುತ್ತೆ, ಅಡಿಷನಲ್ ಆಗಿ ನಿಮಗೆ ಕವರ್ ಬೇಕು ಅಂದ್ರೆ 1,500 ಆಗುತ್ತೆ. ಇದನ್ನಷ್ಟನ್ನು ಕೂಡ ಮತ್ತೆ ನೀವು ಸಪರೇಟ್ ಆಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ಹಾಗೆ ಬಂದ್ಬಿಟ್ಟು ಬಂಡಲ್ ಆಫರ್ ಅಂತಾನೂ ಕೂಡ ತಂದಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸೆಂಟರ್ ಅಲ್ಲಿ ಏನಿದೆಯಲ್ಲ 25,000 ನೀವು ಕೊಟ್ಟಿದ್ದೀರಾ ಅಂದ್ರೆ ನಿಮಗೆ ಪ್ಯಾಡ್ ಜೊತೆಗೆ ಒಂದು ಪೆನ್ಸಿಲ್ ಕೊಡ್ತಾರೆ, ಹಾಗೆ ಬಂದ್ಬಿಟ್ಟು ಕವರ್ ಕೂಡ ಕೊಡ್ತಾರೆ. ಆವಾಗ ನಿಮಗೆ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ ಅಂತಾನೆ ಹೇಳ್ಬೋದು. ಯಾರಾದ್ರೂ ಈ ಒಂದು ಪ್ಯಾಡ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಬೆಟರ್ ಬಂಡಲ್ ಆಫರ್ ಅಲ್ಲಿ ತಗೊಳ್ಳಿ. ಬಂಡಲ್ ಅಲ್ಲಿ ತಗೊಂಡಿದ್ದೀರಾ ಅಂದ್ರೆ ನಿಮಗೆ ತುಂಬಾ ದುಡ್ಡು ಉಳಿಯುತ್ತೆ, ಹತ್ರ 5ರಿಂದ 10,000 ಉಳಿಯುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಹಾಗೆ ಬಂದ್ಬಿಟ್ಟು ಒಂದು ಮೊಬೈಲ್ ಅಲ್ಲಿ ಸ್ಪೆಷಲ್ ಎಡಿಷನ್ ನ ಲಾಂಚ್ ಮಾಡಿದ್ದಾರೆ. ರೀಸೆಂಟ್ ಆಗಿ Xiaomi 14CV ಅಂತ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರಲ್ಲ, ಅದರಲ್ಲಿ ಪಾಂಡಾ ಎಡಿಷನ್ ನ ತಂದಿದ್ದಾರೆ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಆ ನಾರ್ಮಲ್ ವರ್ಷನ್ ಗೆ ಕಂಪೇರ್ ಮಾಡಿದ್ರೆ ಈ ಸ್ಪೆಷಲ್ ಎಡಿಷನ್ ನೋಡೋದಕ್ಕೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ. ಪ್ರೈಸ್ ಕೂಡ ಆಸ್ ಯೂಶುವಲ್ ನಿಮಗೆ 46,000 ಇಟ್ಟಿದ್ದಾರೆ. ಯಾರಾದ್ರೂ ಸ್ಪೆಷಲ್ ಎಡಿಷನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಮೊಬೈಲ್ ನಿಮಗೆ ತುಂಬಾನೇ ಚೆನ್ನಾಗಿದೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ಬಂಗಾರ ಅಂತಾನೆ ಹೇಳ್ಬೋದು. ಸ್ಪೆಸಿಫಿಕೇಶನ್ಸ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ, ಕ್ಯಾಮ್ರಾಸ್ ಕೂಡ ನಿಮಗೆ ಹೈಲೈಟ್ ಇರುತ್ತೆ. ಆದ್ರೆ ತುಂಬಾ ಜನ 46,000 ಕೊಟ್ಟು ರೆಡ್ಮಿ ಶೌಮಿ ಮೊಬೈಲ್ಸ್ ನ ತಗೊಳೋದಿಲ್ಲ. ಆದ್ರೆ ಈ ಮೊಬೈಲ್ ಮಾತ್ರ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ವೆಸ್ಪಾ ಸ್ಕೂಟರ್ಸ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಈ ಒಂದು ಸ್ಕೂಟರ್ಸ್ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಬಂದ್ಬಿಟ್ಟು ತುಂಬಾ ಕೂಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಸ್ಕೂಟರ್ ನ ಲಾಂಚ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಡ್ರ್ಯಾಗನ್ ಎಡಿಷನ್ ಅಂತೇಳಿ. ಪ್ರೈಸ್ ಕೇಳಿದಿರಾ ಅಂದ್ರೆ ಶಾಕ್ ಆಗಿ ಹೋಗ್ಬಿಡ್ತೀರಾ. 14 ಲಕ್ಷಕ್ಕೆ ಲಾಂಚ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲೇ ಎಕ್ಸ್ಪೆನ್ಸಿವ್ ಸ್ಕೂಟರ್ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ರೀಸೆಂಟ್ ಆಗಿ BMW ಕಂಪ್ನಿಯವರು ಕೂಡ ಲಾಂಚ್ ಮಾಡಿದ್ರು ಒಂದು ಸ್ಕೂಟರ್ ನ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಕೂಡ 14 ಲಕ್ಷ. ಆ BMW ಸ್ಕೂಟರ್ ಬಂದ್ಬಿಟ್ಟು 14 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು 14 ಲಕ್ಷಕ್ಕೆ ಲಾಂಚ್ ಮಾಡಿದ್ದಾರೆ. 14-15 ಲಕ್ಷಕ್ಕೆ ನಮಗೆ ಒಳ್ಳೊಳ್ಳೆ ಕಾರೇ ಬಂದ್ಬಿಡುತ್ತೆ, ತುಂಬಾ ಒಳ್ಳೆ ಕಾರ್ಸೇ ಸಿಕ್ಬಿಡುತ್ತೆ. ಆ ಪ್ರೈಸ್ ರೇಂಜ್ ಅಲ್ಲಿ ಯಾರು ಸ್ಕೂಟರ್ ತಗೊಂತಾರ ನನಗಂತೂ ಗೊತ್ತಿರೋದಿಲ್ಲ. ಆದ್ರೆ ತುಂಬಾ ದುಡ್ಡು ಇರುತ್ತಲ್ಲ ಅವರು ಈ ಒಂದು ಸ್ಕೂಟರ್ಸ್ ನ ತಗೋಬಹುದು. ಹಾಗೆ ಬಂದ್ಬಿಟ್ಟು ಸೇಲ್ಸ್ ಕೂಡ ತುಂಬಾನೇ ಕಮ್ಮಿ ಇರುತ್ತೆ. ಈ ಸ್ಕೂಟರ್ ನಿಮಗೆ ಇಷ್ಟ ಆಯ್ತಾ ನನಗೊಂದ್ಸಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಕಂಪ್ನಿಯವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ಓಪೋ K12X ಅಂತೇಳಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಒಂದು ಸ್ವಲ್ಪ ವೆರೈಟಿ ಮೊಬೈಲ್ ಅಂತಾನೆ ಹೇಳ್ಬೋದು. ನಿಮಗೆ ಬೇಸಿಕ್ ಸ್ಪೆಸಿಫಿಕೇಶನ್ಸ್ ಇಂದ ಬರುತ್ತೆ, ಮೊಬೈಲ್ ಮಾತ್ರ ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ಫಸ್ಟ್ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಹೇಳ್ತೀನಿ. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ HD+ ಡಿಸ್ಪ್ಲೇ ಇರುತ್ತೆ, 120Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. MediaTek Dimensity 6300 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೊಸೆಸರ್ ಇದಲ್ಲ, ಅದಕ್ಕೆ ತುಂಬಾ ಮಟ್ಟಿಗೆ ಈಕ್ವಲ್ ಅಂತಾನೆ ಹೇಳ್ಬೋದು. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್, ಫ್ರಂಟ್ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ಇರುತ್ತೆ, 5100 mAh ಬ್ಯಾಟರಿ ಇರುತ್ತೆ, 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಈ ಮೊಬೈಲ್ ಪ್ರೈಸ್ ನೋಡೋದಾದ್ರೆ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 13,000 ಇಟ್ಟಿದ್ದಾರೆ. ಆ ಒಂದು ಪ್ರೈಸ್ ರೇಂಜ್ ಗೆ ಈ ಮೊಬೈಲ್ ನ ಪರ್ಚೇಸ್ ಮಾಡಬಹುದಾ ಅಂದ್ರೆ ನೀವು ಎರಡು ರೀತಿಯಾಗಿ ಈ ಒಂದು ಮೊಬೈಲ್ ನ ನೋಡಬಹುದು. ನಮಗೆ ಓಪೋ ಬ್ರ್ಯಾಂಡ್ ಅಲ್ಲಿ ಬೇಕಂದ್ರೂ ಕೂಡ ಈ ಮೊಬೈಲ್ ನ ನೀವು ಟ್ರೈ ಮಾಡಬಹುದು. ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಜೊತೆಗೆ ಮೊಬೈಲ್ ಕೂಡ ನಮಗೆ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ನಾವು ಮೊಬೈಲ್ ನ ಅಗ್ಲಗ್ಲ ಕೆಳಗಾಗ್ತಾ ಇರ್ತೀವಿ, ಆದ್ರೂ ಕೂಡ ಮೊಬೈಲ್ ಗೆ ಏನಾಗಬಾರ್ದು ಅಂದ್ರೆ ಈ ಮೊಬೈಲ್ ನಿಮಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಓಪೋ ಕಂಪನಿಯವರು ಕೂಡ ಅದೇ ಹೇಳ್ತಿದ್ದಾರೆ. ಆ ಒಂದು ಸೆಗ್ಮೆಂಟ್ ಅಲ್ಲಿ ನೋಡ್ಕೊಂಡ್ರೆ ಇದು ತುಂಬಾ ಸ್ಟ್ರಾಂಗ್ ಮೊಬೈಲ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಾನು ತುಂಬಾ ವಿಡಿಯೋಸ್ ಕೂಡ ನೋಡಿದೆ, ಈ ಮೊಬೈಲ್ ತುಂಬಾನೇ ಸ್ಟ್ರಾಂಗ್ ಇದೆ. ಹಾಗೆ ಬಂದ್ಬಿಟ್ಟು ಸ್ಪೆಷಲ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ದಾರೆ. ನಿಮಗೆ ಸೈಡ್ ಅಲ್ಲಿ ಫ್ರೇಮ್ ಆಗಿರ್ಬೋದು, ಡಿಸ್ಪ್ಲೇ ಬಂದ್ಬಿಟ್ಟು ಪಾಂಡಾ ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ನಿಮಗೆ ಡಿಫರೆಂಟ್ ಪ್ರೊಟೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಮೊಬೈಲ್ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಅಂದ್ರೆ ಆ ಒಂದು ಪ್ರೈಸ್ ರೇಂಜ್ ಗೆ ಇದು ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.